ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಮಗನ್ನ ಕರ್ಕೊಂಡು ಬಂದಿದ್ದೀವಿ. ನೋಡೋಣ ಏನೇನೆಲ್ಲ ಮಾಡ್ತೀವಿ ಅಂತ ತೋರಿಸ್ತೀವಿ. ಲೆಟ್ಸ್ ಗೋ. ಇದು ಎಂಟ್ರೆನ್ಸು. ಎಂಟರ್ ಆದ ತಕ್ಷಣ ಅಲ್ಲಿ ನೋಡಿ, ಅಲ್ಲಿ ಕೂರಿಸಿದಾರಲ್ಲ ಅದೆಲ್ಲ AC ಬಸ್ಸಲ್ಲಿ ಹೋಗೋರಿಗೆ. ನಾವು ನಾರ್ಮಲ್ ಬಸ್ಸಿಂದ ತೊಗೊಂಡಿದ್ವಿ. ಆ್ಯಕ್ಚುಲಿ ನಾರ್ಮಲ್ ಬಸ್ಸಿಂದ ತುಂಬ ಚೆನ್ನಾಗಿರುತ್ತೆ. ಯಾಕೆಂತ ಹೇಳಿದರೆ ಹೊರಗಡೆಯಿಂದ ಎಲ್ಲ ನೋಡ್ಬೋದು. ನೋಡಿ, ಬಸ್ಸು ಓಪನ್ ಬಸ್ಸೇ ತುಂಬ ಚೆನ್ನಾಗಿರುತ್ತೆ. ಈ ಥರದ್ದು AC ಬಸ್ ಆದರೆ ಫುಲ್ ಕವರ್ ಆಗಿರುತ್ತೆ. ನಾವು ಆ ಕಡೆ ಈ ಕಡೆ ಹೋಗಿ ಎಲ್ಲ ನೋಡೋಕ್ಕಾಗಲ್ಲ. ಇದು ತುಂಬ ಚೆನ್ನಾಗಿತ್ತು, ಹಿಂಗೆ ಹೋಗೋದೆ ಚಂದ ಅಂತ ಅನ್ನಿಸ್ತು. AC ಬಸ್ ಆದರೆ 750 ರುಪೀಸು, ನಾರ್ಮಲ್ ಇದು ಬಸ್ ಆದರೆ 400 ರುಪೀಸು. ಸೊ ಇದರಲ್ಲಿ ಎಲ್ಲದೂ ಇನ್ಕ್ಲೂಡ್ ಆಗಿರುತ್ತೆ ನಿಮಗೆ. ನಾವು ಬಟರ್ಫ್ಲೈ ಗಾರ್ಡನ್ದು ಟಿಕೆಟ್ ತೊಗೊಂಡಿರಲಿಲ್ಲ, ಅದು ಅಷ್ಟು ಅವನೇನು ನೋಡಲ್ಲ ಅಂತ ಹೇಳಿಬಿಟ್ಟು. ಇದನ್ನು ಮಾತ್ರ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ನೋಡಿ, ಫಸ್ಟಿಗೆ ಆನೆ ಸಿಕ್ತು. ನನ್ನ ಮಗ ಆನೆ ಆನೆ ಅಂತ ಕೂಗ್ತಾ ಇದ್ದಾನೆ. ಆ್ಯಕ್ಚುಲಿ ಏನಂದರೆ ನಮಗೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ ಹೋಗೋಕ್ಕೆಲ್ಲ. ಇದಕ್ಕೆಲ್ಲ ಯಾರು ಹೋಗ್ತಾರೆ ಅಂತ ಹೇಳಿಬಿಟ್ಟು. ಬಟ್ ಮಕ್ಕಳ ಜೊತೆ ಮಕ್ಕಳಾಗೆ ಹೋಗೋಕ್ಕೆ ನಮಗೂ ತುಂಬಾ ಖುಷಿಯಾಗಿತ್ತು. ಇಷ್ಟು ಹತ್ತಿರದಿಂದ ಎಲ್ಲ ನಾವು ಪ್ರಾಣಿಗಳನ್ನೆಲ್ಲ ಹೆಚ್ಚು ನೋಡಿ ಹೋಗಿತ್ತು. ಇವಾಗ ಮಗನ ಜೊತೆ ಸೇರಿಕೊಂಡು ನಾವು ಎಂಜಾಯ್ ಮಾಡಿದ್ವಿ. ಜಿಂಕಿ ಜಿಂಕಿ ಎಂತ ಪಟ್ಟಿದ ಚಿಂತೆ ಕಾಣಿಸ್ತಾ ಬಿಟ್ಟು ಎಂತದು ಎಂತದು ಏನು ದಪ್ಪ ಇದೆಯೋ. ಇಷ್ಟೊತ್ತಿಗೆ ಬಂದ್ರೆ ಎಲ್ಲ ಕಾಣೋದು. 12 ಗಂಟೆ 1 ಗಂಟೆ ಎಂತೂ ಬರೋದು, ಹೊರಗಿರಲ್ಲ, ಅವೆಲ್ಲ ಒಳಗೆ ಹೋಗಿ ಅದೇ ಮೇಲೆ 4 ಇದೆ. ಒಟ್ಟು ಇಲ್ಲೊಂದಿದೆ ಅಲ್ಲ, ಮರದ ಮೇಲೆ ಈ ಕಡೆ ಮೇಲೆ ಕೂತಿದೆಯಲ್ಲ, ಅಲ್ಲೊಂದು ಬಂಡೆ ಮೇಲೆ ಒಂದು ಕೂತಿದೆಯಲ್ಲ. ನಿನ್ನ ಮೊಬೈಲೇ ಕಾಣ. ನಾನು ಇಷ್ಟು ಹತ್ರದಿಂದ ನೋಡಿರಲಿಲ್ಲ. ಇದೆಲ್ಲ ನಿಮಗೆ ಆ್ಯಕ್ಚುಲಿ ನೋಡೋದಕ್ಕೆ ತುಂಬ ದೂರದಿಂದ ನೋಡ್ತಾ ಇದ್ದೀವೇನೋ ಅಂತ ಅನಿಸ್ತಾ ಇರ್ಬೋದು ವಿಡಿಯೋದಲ್ಲಿ. ಬಟ್ ಇಲ್ಲ, ತುಂಬಾ ಹತ್ತಿರದಿಂದ ನೋಡ್ತಾ ಇದ್ದೀವಿ. ಒಂದು ವೇಳೆ ಏನಾದರೂ ಬಸ್ಸಿನ ಬಾಗಿಲು ತೆಗೆದ್ರೆ ನಮ್ಗೆ ಅಲ್ಲೇ ಎದುರುಗಡೆನೇ ಕಾಣೋ ಥರ ಅಷ್ಟು ಹತ್ತಿರದಲ್ಲಿ ನೋಡ್ತಾ ಇರ್ತೀವಿ. ಆ್ಯಕ್ಚುಲಿ ನನಗೆ AC ಬಸ್ಗಿಂತನೂ ಓಪನ್ ಬಸ್ಸೇ ತುಂಬಾ ಇಷ್ಟ ಆಯಿತು. ಯಾಕೆಂತ ಹೇಳಿದರೆ AC ಬಸ್ಸಲ್ಲಿ ನಾವು ಈ ಥರ ಎಲ್ಲ ಹೀಗೆ ನೋಡೋಕ್ಕಾಗಲ್ಲ, ಫುಲ್ ಕ್ಲೋಸ್ಡ್ ಆಗಿರುತ್ತೆ. ಅಟ್ಲೀಸ್ಟ್ ನಾವು ಫುಲ್ಲು ತಲೆ ಹಿಂಗೆ ಹಾಕಿ ನೋಡ್ಬೋದು, ಮಜಾ ಇರುತ್ತೆ. ಬಟ್ ಇಟ್ ಈಸ್ ವೆರಿ ಡೇಂಜರಸ್. ನಾನು ಸುಮ್ಮನೆ ಹೇಳಿದ್ದು, ಕೈಯೆಲ್ಲ ಹಾಕಬಾರ್ದು. ಬಟ್ ಹೀಗೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಮಾತ್ರ. ತುಂಬಾ ಎಂಜಾಯ್ ಮಾಡಿದ್ವಿ. ಸಖತ್ತು ಖುಷಿ ಆಯಿತು. 1 ಡೇ ಔಟಿಂಗಿಗೆ ತುಂಬ ದಿ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಬಸ್ಸಲ್ಲಿ ಹೋಗ್ತಾ ತುಂಬ ಪ್ರಾಣಿಗಳು ಸಿಗುತ್ತೆ. ಹುಲಿ, ಸಿಂಹ, ಚಿರತೆ, ಆನೆ, ಜಿಂಕೆ, ನವಿಲು ಎಲ್ಲ ಸಿಗುತ್ತೆ. ಮತ್ತು ವೆಲ್ ಮೇಂಟೈನ್ಡ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೆಲ್ದಿ ಆಗಿದೆ ಪ್ರಾಣಿಗಳೆಲ್ಲವೂ. ಈಗ ಬಸ್ಸಲ್ಲಷ್ಟು ನೋಡ್ಕೊಂಬಂದು ಇಳಿದು ನನ್ನ ಮಗ ನೋಡಿ ಎಷ್ಟು ವೇಷ ಮಾಡ್ತೀಯಾನೆ, ಸ್ಟೈಲ್ ಮಾಡ್ತಾ ಇರೋದು ಫುಲ್ಲು
ಪೋಸ್ ಕೊಡ್ತಾ ಇದ್ದ. ಆಮೇಲೆ ಸ್ವಲ್ಪ ಅವನಿಗೆ ಇವಾಗ ಪಾರ್ಕಿಗೆಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮಕ್ಕಳು ಪಾರ್ಕು ಕೂಡ ತುಂಬ ಚೆನ್ನಾಗಿದೆ. ನಾನು ಮೊದಲೇ ಹೇಳ್ದಂಗೆ ಎಲ್ಲದೂ ಕೂಡ ವೆಲ್ ಮೇಂಟೈನ್ಡ್. ಯಾಕೆ ಅಂತ ಹೇಳಿದರೆ ಇದು ಗೌರ್ಮೆಂಟ್ ಅಂಡರಲ್ಲಿ ಬಂದಿದ್ದರೂ ಕೂಡ ತುಂಬ ಪ್ರೈವೇಟ್ ಕಂಪನಿಗಳು, ಕಾರ್ಪೊರೇಟ್ ಕಂಪನಿಗಳಾಗಿರ್ಬೋದು, ಆಮೇಲೆ ಬೇರೆ ಬೇರೆ ಕಂಪನಿಗಳು ಇದನ್ನು ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ತುಂಬ ವೆಲ್ ಮೇಂಟೈನ್ಡ್ ಅಂತಲೇ ಹೇಳ್ಬೋದು. ಒಂದೊಂದು ಪ್ರಾಣಿ ಸಂಗ್ರಹಾಲಯವನ್ನು ಕೂಡ, ಒಂದೊಂದು ಪ್ರಾಣಿಗಳ ಗುಂಪನ್ನು ಕೂಡ ಒಂದೊಂದು ಕಂಪನಿ ಅಡಾಪ್ಟ್ ಮಾಡ್ಕೊಂಡಿದೆ. ಸೊ ಹೀಗಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲದೆ ನಾವು ಪ್ರವಾಸಿಗರು ಹೋಗೋರು ಕೂಡ ಅದನ್ನು ಅದೇ ರೀತಿ ಮೇಂಟೈನ್ ಮಾಡಿದರೆ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದರೆ ನಾವು ಹೋಗಿ ತಿಂದಿದ್ದು ಮಾಡಿದ್ದನ್ನೆಲ್ಲವನ್ನು ಕೂಡ ಅಲ್ಲಿ ಇಲ್ಲಿ ಎಲ್ಲ ಹಾಕಿದರೆ, ಇದು ನೋಡಿ ಪುಟ್ಟ ಇದೆಲ್ಲ ತಿಂತಾ ಇದ್ದಾನೆ, ಅದೆಲ್ಲ ಹಾಕಿ ಅದೆಲ್ಲ ಮಾಡಬಾರ್ದು ನಾವು. ಇದೆಂತ ಪುಟ್ಟು ಹಾಯ್ ಹೇಳು. ಬಾಜಿರಾಫೆ ಬಾ ಹೇಳು, ಬಾಜಿರಾಫೆ ಬಾ ಹೇಳು. ಇದೆಲ್ಲ ನೋಡಿಕೊಂಡು ಬರ್ತಾ ಇದ್ದಂಗೆ ನಮಗೆ ಒಂದು ಕೃತಕವಾಗಿ ಮಾಡಿರುವಂಥ ಒಂದು ಲೇಕು ಮತ್ತು ಅಲ್ಲಿ ಬೋಟಿಂಗ್ ಎಲ್ಲ ಇಟ್ಟಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು. ಏನು ತುಂಬ ಅಂದರೆ ಎಂಜಾಯ್ ಮಾಡೋಕ್ಕೆ ಅಂತ ಏನಲ್ಲ, ಬಟ್ ಅಷ್ಟು ನಡ್ಕೊಂಬರ್ತಾ ಇರ್ತೀವಲ್ಲ ಝೂ ಎಲ್ಲ ನೋಡ್ಕೊಂಡು ಬಿಸಿಲಲ್ಲಿ ಇದೊಂಥರ ಹೆಂಗೆ ಅನಿಸುತ್ತೆ ಅಂದರೆ ಕೂಲಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಪುಟ್ಟನು ಎಂಜಾಯ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೂ ಕರ್ಕೊಂಡು ಹೋದ್ವಿ. ಅವ್ನು ಮೊದಲೇ ಜಿಜ್ಜಿ ಅಂತ ಸಖತ್ ಎಂಜಾಯ್ ಮಾಡ್ತಾ ಇದ್ದ. ತುಂಬ ಖುಷಿ ಆಗ್ತಾಯಿತ್ತು. ಹಿಪ್ಪೋಪೊಟಮಸ್ ನೀರು ಕುದುರೆ. ಸ್ವಲ್ಪ ಪುಟ್ಟು ಅಲ್ಲಿ ನೋಡು, ಆ ಕಡೆ ಹೋಗು. ಪುಟ್ಟು ಎಂತ ಇದು? ಜಿಂಕೆ. ಫಸ್ಟ್ ಇಲ್ಲಿ ನೋಡು. ಹಾ ಎಂತ ಅದು ಪುಟ್ಟು? ಎಂತದು? ಆನೆ. ಎಂತ ಪುಟ್ಟದು? ಎಂತ ಅದು? ಆನೆ. ಕೋಳಿ ಕೋಳಿ ಹೌದಾ? ಗಿಳಿ. ಜೋರಾಗಿ ಹೇಳು. ಅಕ್ಕಿ ಬಾ ಹೇಳು ಜೋರಾಗಿ. ಬಾ. ಪುಟ್ಟು ಇದೆಂತ ಇದು? ಹಾವು. ಎಂತ ಪುಟ್ಟು ಅದು? ಹಾ ಹಾವು. ಎಂತ ಪುಟ್ಟು? ಹಾವಾ? ಎಲ್ಲಿದೆ ಹಾವು ತೋಷು? ನಿಂಗೆ ಬೇಕಾ ಹಾವು? ಬೇಕಂತ. ಹೌದೌದು. ಹಾವು ಬೇಕಾ? ಮನೆಗೆ ತಗೊಂಡೋಗ್ಬೇಕಾ? ಪುಟ್ಟು ನಿಂಗೆ ಬೇಕಾ ಹಾವು? ಮನೆಗೆ ಬೇಕಾ? ಬೆಡ್ಡಲ್ಲಿ ಇಟ್ಕೊಳ್ತೀಯಾ? ಆಮೆ ಹೇಳು. ಪುಟ್ಟು ಎಂತ ಅದು? ಹೇಳು ಬಿಟ್ಟು. ಆಮೆ ಹೇಳು. ಎಂತ ಅದು? ಆಮೆ. ಜೋರಾಗಿ ಹೇಳಿ. ಏನದು? ಹಾ ಆಮೆ ಬೇಕಾ ನಿಮಗೆ? ಆಮೆ ತರೋಣ. ಹೇಳು. ಹುಲ್ಹಂದಿ. ಪುಟ್ಟು ಏನದು? ಹಂದಿ. ಏನದು? ನೆಕ್ಸ್ಟ್ ನಿನ್ನ ಫ್ರೆಂಡ್ಸ್ನ ತೋರಿಸು. ಪುಟ್ಟು ಏನದು? ಅವನು ಹೇಳಿದ್ದ ಹಂದಿ. ಹೇಳ.
ಈ ಕಡೆ ಅಮ್ಮಂಗೆ ಏನದು ಜೋರಾಗಿ ಹೇಳು ಏನದು ಹೇಳ್ಬೇಕು. ಕೇಳಿಸ್ತಿಲ್ಲ ಅಮ್ಮಂಗೆ ಏನದು ಜಿಂಕಿನ ಏನದು ಪುಟ್ಟು ಏನದು ಆ ಕೇಳಿಸ್ತಿಲ್ಲ. ಕೇಳಿಸ್ತಿಲ್ಲ ಜೋರಾಗಿ ಹೇಳು ಜಿಂಚಿ ಜಿಂಚಿನ ಜಿಂಚಿ ನೋಡಾಯ್ತಲ್ಲ. ಅದು? ಜೋರಾಗಿ ಎಂತ ಎಂತ ಪುಟ್ಟು ಇಲ್ಲಿ ನೋಡ್ಕೊಂಡು ಹೇಳು ಇಲ್ಲಿ 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 ಅಮ್ಮಂಗೆ ತೋರಿಸೋದು ಎಲ್ಲಿದೆ ಪುಟ್ಟು ಏನದು ಮಂಗನಾ ನಿಂತರನೇ ಇದೆಯಾ? ಎಂತ ಅದು ಪುಟ್ಟು ಎಂತ ಅದು ನರಿ ಹಾ ಇಲ್ಲಿ ಹೇಳು ಅಮ್ಮಂಗೆ ಇಲ್ಲಿ ಇಲ್ಲಿ ಏನದು ಹಾ ಪುಟ್ಟು ಎಂತ ಅದು ಆಸ್ಟ್ರಿಚ್ ಎಂತ ಆಸ್ಟ್ರಿಚ್ ಹಾ ಹೇಳು ಇನ್ನೊಂದ್ಸತಿ ಆಸ್ಟ್ರಿಚ್ ಪುಟ್ಟು ಇಲ್ಲಿ ಇಲ್ಲಿ ಓಯ್ ಓಯ್ ಹಾಯ್ ಮೇಡಮ್ ಸೊ ಇವಾಗ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ ಏನೇನೆಲ್ಲ ನೋಡಿದ್ದೀವಿ ಅನ್ನೋದನ್ನು ತೋರಿಸ್ದೆ ಇನ್ನೂ ಬಟರ್ಫ್ಲೈ ಗಾರ್ಡನ್ ಇದೆ ಬಟ್ ಅದು ವರ್ತ್ ಅಂತ ಅನ್ನಿಸ್ಲಿಲ್ಲ ನೋಡೋಕ್ಕೆ ಯಾಕೆಂದರೆ ಇವನನ್ನು ಎತ್ಕೊಂಡು ಅಷ್ಟು ದೂರ ಎಲ್ಲ ಹೋಗೋಕ್ಕಾಗಲ್ಲ ಸೊ ಇವಾಗ ಹೊರಟಿದ್ದೀವಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಪುಟ್ಟು ಬಾಯ್